ಸೀರೆ ಬೇಕೇನ್ರಮ್ಮ ಸೀರೆ, ನಿಮ್ಮ ಅಂದನ ಹೆಚ್ಚೋ ಸೀರೆ, ಈ ಚಂದದ ಸೀರೆ. ಹಾ, ಬಳೆ ಅಂದ್ರೆ ಬಳೆ, ಬಣ್ಣದ ಬಳೆ. ಬನ್ರವ, ಬನ್ನಿ ತೊಡ್ಕೊಳ್ಳಿ, ಮೈ ತುಂಬಾ ಕಳೆ ಪಡ್ಕೊಳ್ಳಿ, 100 ವರ್ಷ ಮುತ್ತೈದೆತನ. ಹಾ, ಬನ್ನಿ, ಕೆಂಪಿನ ಬಳೆ, ಹಸಿರು ಬಳೆ, ಬನ್ನಿ. ಮನೆ ಒಳಗೆ ಯಾರಿದ್ದೀರವ್ವ? ಹೊರಗ್ ಬಂದು ಒಂದ್ಸಲ ಈ ಚಂದದ ಸೀರೆನ ನೋಡ್ರವ್ವ. ಹಾ, ಈ ಚಂದದ ಬಳೆಗಳನ್ನು ನೋಡಿ. ನಮ್ಗಿಲ್ಲಿ ಹಾಸ್ಕೊಂಡು ಒದ್ಕೊಳ್ಳಿಸ್ತಿದೆ, ಇದ್ರಲ್ಲಿ ನಿಮ್ದು ಬೇರೆ. ಹೋಗ್ರಪ್ಪ ಮುಂದಕ್ಕೆ. ಸಿಟ್ಟ್ಯಾಕ್ ಮಾಡ್ಕೋತೀರಿ ತಾಯಿ? ಶುಕ್ರವಾರದ ದಿನ ಮನೆಗೆ ಬಂದಿರೋ ಬಳೆಯವ್ರನ್ನ ಸೀರೆಯವ್ರನ್ನ ಹಾಗೆ ಕಳಿಸ್ಬಾರ್ದು. ಎಲ್ಲಿ ಮನೆ ಮಹಾಲಕ್ಷ್ಮಿನ ಕರೀರಿ. ಹೇಳಿದ್ರೆ ಗೊತ್ತಾಗಲ್ವಾ? ಮುಂದಕ್ಕೆ ಹೋಗು ಒಂದೇ. ನಿಮ್ಮ ಮುಖದಲ್ಲಿ ಯಾವುದೋ ಸಂಕಟ ಎತ್ ಕಾಣ್ತಾ ಇದೆ. ಮುತ್ತೈದರಿಗೆ ಶೋಭಿಸೋ ಈ ಸೀರೆ ಬಳೆಗಳನ್ನ ಒಂದ್ಸಲ ಕಣ್ತುಂಬ ನೋಡಿ ತಾಯಿ, ನಿಮ್ಮ ಮನಸ್ಸು ಹಗುರಾಗ್ಬೋದು. ಅಯ್ಯ ನಿನ್ನ ಮಕ್ಕೆ, ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ? ಈಗ ನಾವು ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಸಂಭ್ರಮ ಪಡೋ ಸ್ಥಿತಿಯಲ್ಲೇ ನಾವಿಲ್ಲ. ಮುಂದಕ್ಕೆ ಹೋಗಿ. ನಿಮಗ್ ಬೇಡ ಅಂದ್ರೆ ಬೇಡ ತಾಯಿ. ಮನೇಲಿ ಯಾರಾದ್ರೂ ಮುತ್ತೈದೆಯರು ಹೆಣ್ಮಕ್ಳಿಲ್ವಾ? ಅವ್ರನ್ನೇ ಕರೀರಿ, ಕೈ ತುಂಬಾ ಬಳೆ ತೊಡಿಸ್ತೀನಿ. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಅರ್ಥ ಆಗಲ್ವಾ? ಮುಂದಕ್ಕೆ ಹೋಗಿ. ಈಗ ಬಂದ್ರು ನೋಡಿ, ಲಕ್ಷ್ಮೀ ಕಳೆ ಇರೋ ಮುತ್ತೈದೆ. ಬನ್ನಿ ತಾಯಿ ಬನ್ನಿ, ತರಾವರಿ ಸೀರೆಗಳು ಬಳೆಗಳು ಎಲ್ಲ ತಂದಿದ್ದೀವಿ ನೋಡಿ. ಅಯ್ಯ, ನೀನೇನು ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಮೊದ್ಲು ಅವ್ರನ್ನ ಇಲ್ಲಿಂದ ತೊಲಗೋನು. ಇಲ್ಲಿ ಯಾರಿಗೂ ಇದರ ಅವಶ್ಯಕತೆ ಇಲ್ಲ. ಅಲ್ಲ, ಹೇಗೂ ಮನೆ ಮುಂದೆನೆ ಬಂದಿದ್ದಾರೆ, ಒಂದ್ಸಲ ನೋಡ್ಬೋದಿತ್ತೇನೋ. ಶುರುವಾಯ್ತಾ ನಿನ್ನ ವರಾತ? ಏನಾರ ಮಾಡ್ಕೊಂಡು ಹಾಳಾಗೋಗಿ. ಬನ್ನಿ ನೋಡೋಣ. ಹಾ ತಾಯಿ, 1 ನಿಮಿಷ. ಹೆಣ್ಣು ಮಕ್ಕಳಿಗೆ ಬಳೆ ಸೀರೆ ಅಂತ ಅಂದ್ರೆ ಪ್ರೀತಿ ಅಲ್ವಾ? ಮತ್ತಿನ್ಯಾರಾದ್ರೂ ಇದ್ರೆ ಕರೆದು ಬಿಡಿ. ಹೌದು ತಾಯಿ, ಕರೀರಿ, ಒಟ್ಟಿಗೆ ಸೀರೆಗಳನ್ನ ಬಳೆಗಳನ್ನ ತೋರಿಸ್ತೀವಿ. ಜಾಜಿ, ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್